ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವೀರು ಕನ್ನಡ ಸರ್. ನೋಡಿ, ಇವತ್ತಿನ ತರಗತಿಯಲ್ಲಿ ನಾನು 2ನೇ ಸೆಮಿಸ್ಟರ್ ಬಿಕಾಂ ವಿದ್ಯಾರ್ಥಿಗಳಿಗಾಗಿ ಚೋಮನದುಡಿ ಅನ್ನುವಂತಹ ಕಾದಂಬರಿಯ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಡಾಕ್ಟರ್ ಶಿವರಾಮ ಕಾರಂತರು ಬರೆದಿರ್ತಕ್ಕಂತಹ ಚೋಮನದುಡಿ ಅಧ್ಯಾಯ 8ರ ಬಗ್ಗೆ ಅಥವಾ ಭಾಗ 8ರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ನೋಡಿ, ಈಗ ಅನೇಕ ವಿಚಾರಗಳ ಬಗ್ಗೆ ನಾವು ಚರ್ಚೆಯನ್ನ ಮಾಡಿದೀವಿ. ಅದಕ್ಕಿಂತ ಮುಂಚೆ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ನಿಮ್ ಸ್ನೇಹಿತರಿಗೂ ಕೂಡ ಈ ನನ್ನ ತರಗತಿಯ ಬಗ್ಗೆ ತಿಳಿಸಿ ಅಂತ ಹೇಳಿ, ಈಗ ಮುಂದುವರೆದಂತೆ ನಾವು ಕೆಲವೊಂದು ವಿಚಾರಗಳ ಬಗ್ಗೆ ಹಿಂದಿನ ತರಗತಿಯಲ್ಲಿ ಚರ್ಚೆ ಮಾಡಿದ್ದು. ಈಗ ಚೋಮನ ಮಕ್ಕಳಾಗಿರ್ತಕ್ಕಂತಹ ಚನಿಯ ಮತ್ತೆ ಗುರುವ ಇಬ್ಬರು ಕೂಡ ತನ್ನ ತಂದೆ ಮಾಡಿರ್ತಕ್ಕಂತಹ 5 ರೂಪಾಯಿ ಸಾಲದಿಂದ ಅದು 20 ರೂಪಾಯಿಗೆ ಏರಿರ್ತಕ್ಕಂಥದ್ದು. ಆ ಸಾಲವನ್ನ ತೀರಿಸುವ ಸಲುವಾಗಿ ಈಗ ಅವರು ಕಾಫಿ ತೋಟದ ಕೆಲಸಕ್ಕೆ ಬಂದಿದ್ದಾರೆ. ಯಾರು? ಚೋಮನ ಮಕ್ಕಳಾಗಿರ್ತಕ್ಕಂತಹ ಚನಿಯ ಮತ್ತು ಗುರುವ. ಇಲ್ಲಿ ಕಳಸದ ಕಾಫಿ ತೋಟಕ್ಕೆ ಚನಿಯ ಮತ್ತೆ ಗುರುವ ಬಂದಿದ್ದಾರೆ. ಮಿಂಗೇಲ ದೊರೆಗಳ ಕಾಫಿ ತೋಟ ಎಂದರೆ ಭಾರಿ ದೊಡ್ಡ ತೋಟ. ಏನು ಸುಮಾರು ಎಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ನೋಡಿದರೂ ಅವರದೇ ಕಾಫಿ ತೋಟಗಳು. ಆದ್ರೆ ಎಲ್ಲಿ ತನಕ ಗುಡ್ಡ ಮಗ್ಗುಲಲ್ಲಿ ನೋಡಿದರೂ ಕೂಡ ಅವರದೇ ಕಾಫಿ ತೋಟಗಳು. ಹಾಗೇನೆ ಇಲ್ಲಿ ಮಾನ್ವೇಲನಂತಹ ಅನೇಕ ವ್ಯಕ್ತಿಗಳಿದ್ದಾರೆ. ಅಲ್ಲಿ ಸೇರೆಗಾರನಾಗಿರ್ತಕ್ಕಂತಹ ಇಲ್ಲಿ ಯಾರಪ್ಪ ಅಂತಂದ್ರೆ ಈ ಮನ್ವೇಲ ಇದ್ದಾನಲ್ಲ, ಆ ಮನ್ವೇಲನಂತಹ 10 ಜನರು ಅಲ್ಲಿ ಇದ್ದಾರೆ. ಅಂದ್ರೆ ಆಳುಗಳನ್ನ ಕರ್ಕೊಂಡ್ಬಂದು ಅಲ್ಲಿ ಬಿಡ್ತಕ್ಕಂತಹ ವ್ಯಕ್ತಿಗಳು. ಹಾಗಾದ್ರೆ ಇಲ್ಲಿ ನಾವು ಗಮನಿಸ್ತಕ್ಕಂಥ ವಿಚಾರ, ಇಲ್ಲಿ ಅನೇಕ ಇಲ್ಲಿ ಹಳೆಯ ಆಳುಗಳು ಅಥವಾ ಎಲ್ಲೋ ಒಂದ್ ಕಡೆ ಹಳಬ್ರು ತುಂಬಾ ಜನ ಇಲ್ಲಿ ಕೂಲಿ ಕಾರ್ಮಿಕರು ಬಂದಿದ್ದಾರೆ. ಅದರ ಜೊತೆಗೆ ಹೊಸಬರು ಯಾರಪ್ಪ ಅಂತಂದ್ರೆ ಇಲ್ಲಿ ಗುರುವ ಮತ್ತೆ ಚನಿಯ. ಇವರಿಬ್ರು ಯಾಕೆಂದ್ರೆ ಹಳಬರಿಗೆ ಏನ್ ಮಾಡ್ತಾ ಇದಾರೆ, ಒಂದು ಕಡೆ ಇಲ್ಲಿಂದ ಅಲ್ಲಿವರೆಗೂ ಒಂದೇ ರೀತಿಯಲ್ಲಿ ದನದ ಕೊಟ್ಟಿಗೆಯ ರೀತಿಯಲ್ಲಿ ಇರ್ತಕ್ಕಂತಹ ಒಂದು ಜಾಗವನ್ನ ಕೊಟ್ಟಿದ್ದಾರೆ, ಚಿಕ್ಕ ಚಿಕ್ಕ ಮನೆಗಳು. ಹಾಗೇನೆ ಇಲ್ಲಿ ಗುರುವ ಮತ್ತೆ ಚನಿಯರನ್ನ ಕರೆದುಕೊಂಡು ಮನ್ವೇಲ ಏನ್ ಮಾಡ್ತಾ ಇದ್ದಾನೆ, ಕರ್ಕೊಂಡು ಅವ್ರಿಗೂ ಕೂಡ ಒಂದು ಜಾಗವನ್ನ ತೋರಿಸ್ತಾನೆ. ಹೀಗೆ ಗುರುವ ಚನಿಯ ಇಬ್ಬರು ಕೂಡ ಇರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಅಲ್ಲಿ ಆ ತಿಂಗಳಿಗೆ ಎಷ್ಟು ಸಂಬಳವನ್ನ ಅಂತಕ್ಕಂಥ ವಿಚಾರವು ಕೂಡ ಅಲ್ಲಿ ಚರ್ಚೆಯಾಗುತ್ತೆ. ಗುರುವ ಮತ್ತೆ ಚನಿಯರ ಪಾಲಿಗೆ ತಿಂಗಳಿಗೆ ಸುಮಾರು 7 ರೂಪಾಯಿಗಳು ಎಂದು ನಿರ್ಣಯವಾಗುತ್ತೆ. ನೋಡ್ರಪ್ಪ, ಈ ವರ್ಷ ನೀವು 7 ರೂಪಾಯಿಯನ್ನಿಗೆ ಮಾಡಿ, ಮುಂದಿನ ವರ್ಷ 8 ರೂಪಾಯಿಯನ್ನ ಕೊಡುತ್ತೇವೆ ಅಂತ ಹೇಳ್ತಾರೆ. ಹಾಗೇನೆ ಅದರಲ್ಲಿಯೂ ಕೂಡ ಈ 7 ರೂಪಾಯಿಯಲ್ಲಿ ಪ್ರತಿ ವಾರ ಬೇಕಾದ್ರೆ ನೀವು 1 ರೂಪಾಯಿಯನ್ನ ನಾವು ಕೊಡ್ತೇವೆ. ಇಲ್ಲಿ ಏನಪ್ಪಾ ಅಂದ್ರೆ ಕೈ ಮೇಲಿರಿಸಿ. ನೋಡಿ, ಏನ್ ಮಾಡ್ತಾರೆ, ಪ್ರತಿ ವಾರ 1 ರೂಪಾಯಿನ ನಿಮ್ಮ ಕೈ ಕೊಡ್ತೀವಿ, ಇನ್ನ ಉಳಿದಿರ್ತಕ್ಕಂತಹ ಹಣವನ್ನ ನೀವು ಮಾಡಿರ್ತಕ್ಕಂತಹ ಸಾಲಕ್ಕೆ ವಜಾ ಮಾಡ್ಕೊಳ್ತೀವಿ ಅನ್ನುವಂತಹ ವಿಚಾರವನ್ನ ಮನ್ವೇಲ ಹೇಳ್ತಕ್ಕಂಥದ್ದು. ಹೇಳದಂತ ಸಂದರ್ಭದಲ್ಲಿ ಆ ದೊರೆಗಳು ಇಲ್ಲೇನ್ ಸರಿ, ದೊರೆಗಳ ಬಳಿ ಅವರು ಕೆಲವು ದೊರೆಗಳಾಗಿರ್ಬೋದು ಅಥವಾ ಮಿಂಗೇಲನ ಆ ದೊರೆಗಳು ಏನ್ ಮಾಡ್ತಾ ಇದ್ರು, ಇಷ್ಟು ಹಣವನ್ನ ನಿಮ್ಗೆ ಕೊಡ್ತೀವಿ ಅಂತ ಹೇಳ್ತಾರೆ. ಅವ್ರ ಜೊತೆಯಲ್ಲಿ ಇಲ್ಲೆಲ್ಲ ಒಂದ್ ಕಡೆ ಮನ್ವೇಲನ ಇರ್ತಕ್ಕಂಥದ್ದು. ಇದೆಲ್ಲ ಆದ್ಮೇಲೆ ಮನ್ವೇಲ ಇವ್ರನ್ನ ಕರ್ಕೊಂಡು ಒಂದು ಕೊಠಡಿಯಲ್ಲಿ ಬಿಡ್ತಕ್ಕಂಥದ್ದು. ಅಲ್ಲಿ ಇವರು ಇಡೀ ರಾತ್ರಿ ಕಳೀತಾರೆ. ಕಳೆದಂತಹ ಸಂದರ್ಭದಲ್ಲಿ ಈಗ ಯೋಚನೆ ಮಾಡ್ತಾ ಇದ್ದಾರೆ, ಏನು ಈಗ ಉಳಿದಿರ್ತಕ್ಕಂತಹ 1 ರೂಪಾಯಿಯಲ್ಲಿ ಹೇಗೆ ನಾವು ಇಡೀ ತಿಂಗಳು ನಾವು ಜೀವನವನ್ನ ಮಾಡ್ಬೇಕಲ್ಲ ಅಂತಕ್ಕಂಥದ್ದು. ಹಾಗೇನೆ ಮಾಡ್ಬೇಕಲ್ಲ ಅನ್ನೋದು ಇನ್ನೊಂದು. ಅದ್ರ ಜೊತೆಗೆ ಇವ್ರೇನಪ್ಪಾ ಅಂತಂದ್ರೆ, ಇಲ್ಲಿ ಗುರುವ ಚನಿಯರು ಎಲ್ಲ ಒಂದ್ ಕಡೆ ಅವರ ಒಂದು ಕುದುರೆಯ ಲಾಯದಲ್ಲಿ ಇರ್ತಕ್ಕಂಥ ಅಲ್ಲಿಗೆ ಬಂದ್ಬಿಟ್ಟಂತ ಸಂದರ್ಭದಲ್ಲಿ ಇವರು ಇದಕ್ಕಿದ್ದ ಹಾಗೆ ಬಾಯಾರಿಕೆ ಆಗುತ್ತೆ. ಬಾಯಾರಿಕೆ ಆದಂತಹ ಸಂದರ್ಭದಲ್ಲಿ ಅಲ್ಲಿ ಪಕ್ಕದಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳನ್ನ ಕೇಳಿದಾಗ, ಇಲ್ಲೇನೆ ನೀವು ಕೆಳಗಡೆ ಹೋದರೆ ಅಲ್ಲಿ ನೀರಿನ ಒರತೆ ಇದೆ, ಅಲ್ಲಿ ಹೋಗಿ ನೀರನ್ನ ತೆಗೆದುಕೋಬಹುದು ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ, ಗುರುವ ಮತ್ತೆ ಚನಿಯ ಇಬ್ರು ಕೂಡ ಒಂದು ಗಡಿಗೆಯನ್ನ ಅಂದ್ರೆ ಒಂದು ಬಿಂದಿಗೆಯನ್ನ ತೆಗೆದುಕೊಂಡು ಸೀದಾ ಅಲ್ಲಿ ನೀರಿನ ಇಲ್ಲಿ ಹೊರತೆ ಅಂದ್ರೆ ನೀರ್ ನಿಂತಿರ್ತಕ್ಕಂಥ ಒಂದು ಜಾಗ, ಅಲ್ಲಿ ಬಂದು ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ನೀರನ್ನ ತೆಗೆದು ಕುಡಿದುಕೊಂಡು ಹೋಗ್ತಾರೆ. ಯಾಕೆಂದ್ರೆ ಅವ್ರಿಗೆ ನಡೆದು ಆಯಾಸವಾಗಿ ಬಾಯಾರಿಕೆ ಆಗಿರುತ್ತೆ ಆ ಒಂದು ಸಂದರ್ಭದಲ್ಲಿ.
ಸರಿ, ಇದೆಲ್ಲ ಯೋಚನೆಯನ್ನ ಮಾಡಿ ನೀರನ್ನ ತೆಗೆದುಕೊಂಡು ಹೊರಟ್ರು. ಈ ಹೊರಟಂತಹ ಸಂದರ್ಭದಲ್ಲಿ ಇವ್ರು ಯೋಚನೆ ಮಾಡ್ತಾ ಇದಾರೆ, ಏನು ನೀರು ಮುಗೀತು ಇದೆಲ್ಲ ಆದ್ಮೇಲೆ ಈ ತೋಟದ ತುದಿಯಲ್ಲಿ ಸುಮಾರು ಜನ, ಯಾರು ಅಲ್ಲಿ ಕೆಲಸಗಾರರು ಅಥವಾ ಕಳಸದ ಕಾಫಿ ತೋಟಕ್ಕೆ ಅಥವಾ ಮಿಂಗೇಲ ದೊರೆಗಳ ಕಳಸದ ಕಾಫಿ ತೋಟಕ್ಕೆ ಹೆಚ್ಚು ಯಾವ ಕಡೆಯಿಂದ ಜನ ಬಂದಿರಪ್ಪ ಅಂದ್ರೆ, ಇಡೀ ತೋಟದಲ್ಲಿ ನೋಡಿದ್ರು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಆಳುಗಳೇ ಇದ್ದರು. ದಕ್ಷಿಣ ಕನ್ನಡ ಜಿಲ್ಲೆಯ ಭಾಗದ ಕಾರ್ಮಿಕರೇ ಅಲ್ಲಿ ಹೆಚ್ಚಾಗಿ ಕೆಲಸವನ್ನ ಮಾಡ್ತಾ ಇದ್ರು ಅನ್ನೋದನ್ನ ಗಮನಿಸಬಹುದು. ಎಲ್ ನೋಡಿದ್ರು ಅವರೇ ಇದ್ದಾರೆ. ಸರಿ, ಹೀಗೇನೆ ಒಂದು ಕಡೆ ಇವರು ಹೋಗಿರ್ತಕ್ಕಂತಹ ಬೆಟ್ಟ ಮತ್ತೆ ಸುಮಾರು ದಿವಸಗಳ ಕಾಲ ನಡೆದು ಹೋಗಿದ್ದಾರೆ. ಆ ಬೆಟ್ಟದ ತಪ್ಪಲುಗಳಲ್ಲಿ ಬೆಟ್ಟವನ್ನ ಹತ್ತಿ ಇಳಿದು ಅವರಿಗೆ ಈಗ ಅಲ್ಲಿಯ ವಾತಾವರಣಕ್ಕೆ ಎಲ್ಲೋ ಒಂದ್ ಕಡೆ ಬೆಟ್ಟದ ಜ್ವರ ಅಥವಾ ಅಂತಕ್ಕಂಥದ್ದಲ್ಲಿ ಅವ್ರಿಗೂ ಜ್ವರ. ಇಲ್ಲಿ ಒಬ್ಬ ಆದ್ಮೇಲೆ ಒಬ್ಬನಿಗೆ ಜ್ವರ ಬರ್ತಾನೆ ಇದೆ. ಗುರುವ ಆದ್ಮೇಲೆ ಶನಿಯನಿಗೆ, ಶನಿ ಆದ್ಮೇಲೆ ಗುರುವನಿಗೆ. ಆದ್ರೂ ಕೂಡ ಸ್ವಲ್ಪ ದಿವಸ ಇವರು ರಜೆಯನ್ನ ತಗೊಂಡ್ರು. ಮುಂದೆ ಇದೇ ತರ ನಾವು ರಜೆಯನ್ನ ತೆಗೆದುಕೊಂಡು ಕುತ್ಕೊಂಡ್ರೆ ಅಥವಾ ಕೆಲ್ಸಕ್ಕೆ ಹೋಗದ್ರೆ ಕುತ್ಕೊಂಡ್ರೆ ನಾವು ಸಾಲ ತೀರ್ಸೋದು ಯಾವಾಗ, ಹೋಗೋದು ಯಾವಾಗ ಅಂತ ಯೋಚನೆ ಮಾಡಿ ಕೆಲ್ಸಕ್ಕೆ ಹೋಗ್ತಾರೆ. ಇದೆಲ್ಲ ಆದ್ಮೇಲೆ ಸುಮಾರು ಆ ಜಾಗದಲ್ಲಿ ಆ ಕಾರ್ಕಳದ ಪೂವಮ್ಮನು ಕೂಡ ಇರ್ತಾಳೆ. ಈ ಕಾರ್ಕಳದ ಪೂವಮ್ಮ ಯಾರಪ್ಪ ಅಂದ್ರೆ, ನಾವು ಆಲ್ರೆಡಿ ಕೆಲವು ಭಾಗಗಳಲ್ಲಿ ಚರ್ಚೆಯನ್ನ ಮಾಡಿದ್ದೀವಿ. 5 ವರ್ಷದ ಹೆಣ್ಣು ಮಗು ಆ ಬೆಟ್ಟದ ತಪ್ಪಲನ್ನ ಹತ್ತಕ್ಕಂತ ಸಂದರ್ಭದಲ್ಲಿ ಜ್ವರದಿಂದ ಸಾವನ್ನಪ್ತಲ್ಲ, ಅವರೇನೆ ಇಲ್ಲಿ ಕಾರ್ಕಳದ ಪೂವಮ್ಮನ ಮೊಮ್ಮಗಳು ಅವಳು ಅಂತಕ್ಕಂಥದ್ದು. ಅವರು ಕೂಡ ಒಂದ್ ಕಡೆ ಇದ್ದಾರೆ, ಎಲ್ಲರೂ ಆ ಕಡೆ ಈ ಕಡೆ ಎಲ್ರು ಕೂಡ ಅಲ್ಲಿ ಜೀವನವನ್ನ ಮಾಡ್ತಾ ಇದ್ದಾರೆ. ಸುಮಾರು ಅವರೀಗ ಇಲ್ಲಿ ಬಂದು 4-6 ತಿಂಗಳು ಆಗೋಯ್ತು. ಈಗ ಏನ್ ಮಾಡಿದಾರಪ್ಪ ಅಂದ್ರೆ, ಶನಿಯ ಮತ್ತೆ ಇವರು 4-6 ತಿಂಗಳಾಯ್ತು. ಬಂದು ಈಗ ಕಾಯಂ ಕೂಲಿಗಳಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವರು ಕಾಯಂ ಕಾರ್ಮಿಕರಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ, ಶನಿಯ ಮತ್ತೆ ಗುರುವ. ಹೀಗೆ ಕಾಯಂ ಇಲ್ಲಿ ಇವ್ರಿಗೆ ಯಾವುದೇ ರೀತಿಯಾದಂತಹ ರಜೆಗಳು ಕೂಡ ಸಿಗೋದಿಲ್ಲ. ಯಾವಾಗ ರಜಾ ಸಿಗುತ್ತಪ್ಪ ಅಂತ ಇವ್ರು ಗಮನಿಸೋದಾದ್ರೆ, ಈಗ ಏನಕ್ಕೆ ಇವರು ತಂದೆಯ ಋಣವನ್ನ ತೀರಿಸ್ಲೇಬೇಕು. ಇಲ್ಲಿ ಸಾಲವನ್ನ ತೀರಿಸಿದ್ರೆ ಮಾತ್ರ ನನ್ನ ತಂದೆಯ ಋಣವನ್ನ ತೀರಿಸ್ದಂಗೆ ಅಂತ ಮಾತನಾಡ್ತಕ್ಕಂಥದ್ದು. ಇನ್ನೊಂದ್ ಕಡೆ ಬರ್ತಕ್ಕಂತಹ ₹1 ಇಡೀ ಜೀವನ ಅವರ ಪ್ರತಿ ಸಲಕರಣೆಯನ್ನ, ಜೀವನಕ್ಕೆ ಬೇಕಾಗಿರ್ತಕ್ಕಂತಹ ವಸ್ತುಗಳನ್ನ ಕೊಂಡ್ಕೋಬೇಕಾಗಿತ್ತು. ಹಾಗೇನೆ ವಾರದಲ್ಲಿ ಇಲ್ಲಿ ಒಂದು ದಿನದಲ್ಲಾದರೂ ಮನಸ್ಸು ಸಂತೃಪ್ತಿಯಾಗುವ ರೀತಿಯಲ್ಲಿ ನೋಡಿ, ಮನಸ್ಸು ತೃಪ್ತಿಯಾಗುವಷ್ಟು ಹೆಂಡದ ಅಭಿಷೇಕವಾಗಬೇಕಿತ್ತು. ನೋಡಿ, ಇಬ್ಬರು ಕೂಡ ಈಗ ಏನ್ ಮಾಡಿದ್ದಾರೆ, ಹೆಂಡವನ್ನ ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಹೆಂಡವನ್ನ ಕುಡಿಯುವಂತದನ್ನ ಕಲ್ತ್ಕೊಂಡಿದ್ದಾರೆ. ನೋಡಿ, ಚೋಮ ಏನ್ ಹೇಳ್ತಾ ಇದ್ನಪ್ಪ ಅಂದ್ರೆ, ಅವ್ರಿಗೆ ಬುದ್ಧಿ ಮಾತುಗಳನ್ನ ಹೇಳಿ ಕಳ್ಸಿದ್ದ. ನೋಡಿ, ಈ ಹೆಂಡವನ್ನ ಕಲ್ತೇನೆ ಎಲ್ಲೋ ಒಂದ್ ಕಡೆ ನನ್ನ ಬದುಕು ಈ ರೀತಿ ಆಯ್ತು, ನೀವು ನನ್ನ ರೀತಿ ಆಗ್ಬೇಡಿ ಅಂತ. ಆದ್ರೆ ತಂದೆಯ ಮಾತಿಗೆ ವಿರುದ್ಧವಾಗ್ಬಿಟ್ಟಿದ್ದಾರೆ. ಇಲ್ಲಿ ತಂದೆಯ ಮಾತನ್ನ ಬದಿಗೊತ್ತಿ ಅವ್ರು ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ, ಇಲ್ಲಿ ಹೆಂಡವನ್ನ ಕುಡಿಯೋದನ್ನು ಕೂಡ ಕಲ್ತಿದ್ದಾರೆ. ವಾರಕ್ಕೆ 1 ದಿವಸ ಅವರು ಸಂತೃಪ್ತವಾಗಿ ಕುಡಿಬೇಕು ಅಂತಕ್ಕಂಥದ್ದು. ಅಲ್ಲಿ ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ, ಹಂಗೆ ಮುಂದೆ ಹೋದ್ರೆ ಅಲ್ಲಿ ಸೇಂದಿ ಅಂಗಡಿ ಇದೆ. ಅಲ್ಲಿ ಈಚಲು ಹೆಂಡವನ್ನ ಸಾಲ ಕೊಡುವಂತಹದ್ದು, ಅವ್ರು ಸಾಲ ಕೊಡ್ತಕ್ಕಂಥದ್ದು ಒಂದ್ ರೀತಿ ಈ ಶನಿಯ ಮತ್ತೆ ಗುರುವನಿಗೆ ಪ್ರೋತ್ಸಾಹ ಸಿಕ್ದಂಗ ಆಗ್ತಾ ಇತ್ತು. ಅಲ್ಲಿ ಇರ್ತಕ್ಕಂಥ ಜನಗಳಿಗೆ ಈಚಲ ಹೆಂಡವನ್ನ ಸಾಲ ಕೊಡ್ತಕ್ಕಂಥ ವಿಚಾರ ಇವ್ರಿಗೆ ಪ್ರೋತ್ಸಾಹ ಸಿಕ್ದಂಗೆ, ಅಂದ್ರೆ ಸಾಲವನ್ನ ಬರ್ಸಿ ಕೊಡ್ತಕ್ಕಂಥದ್ದು. ಹಾಗೇನೆ ಅವರು ನೆಕ್ಸ್ಟ್ ವಾರ ಹೋಗೋಷ್ಟ್ರೊಳಗಡೆ ಅಲ್ಲಿ 2-3 ಆಣಿ, ಅಲ್ಲಿ ಉದಾಹರಣೆಗೆ ಒಂದ್ ದಿವ್ಸಕ್ಕೆ 2-3 ಆಣಿ ಅಷ್ಟು ಹೆಂಡವನ್ನ ಕುಡಿತಾ ಇದ್ರು ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹೀಗೆ ₹1 ಈ ರೀತಿಯಾದಂತಹ ಒಂದು ಜೀವನವನ್ನ ನಡೆಸಬೇಕಾಗಿತ್ತು ಅಂತಕ್ಕಂಥದ್ದು. ಅದಾದ ನಂತರ ಸುಮಾರು ಈಗ ಹಾಗೇನೆ ಇವ್ರೇನ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ, ಏನ್ ಮಾಡೋದು, ಈ ಗಡಿ ಸಲವು ಕೂಡ ದೊರೆಯದು. ಸುಮಾರು 8-10 ಆಣೆ ಹೆಂಡದಂಗಡಿಯ ಲೆಕ್ಕಕ್ಕೆ ಆಗುತ್ತಿತ್ತು. ನೋಡಿ, ಇವ್ರಿಗೆ ಎಲ್ಲೋ ಒಂದ್ ಕಡೆ ₹1 ಇವ್ರಿಗೆ 8-10 ಆಣಿ ಬೇಕಾಗಿತ್ತು ಹೆಂಡವನ್ನ ಕುಡಿಯೋದಕ್ಕೆ ಅಂತಕ್ಕಂಥದ್ದು. ಈಗ ಇವೆಲ್ಲ ಊಟಕ್ಕೆ, ಅಡಿಗೆಗೆ ಇವೆಲ್ಲ ಏನ್ ಮಾಡೋದು ಅಂತ ಯೋಚನೆಯನ್ನ ಮಾಡ್ತಾ ಇದ್ರು. ಕೊನೆಗೆ ಚೋಮ ಕೊಟ್ಟ ಉಪದೇಶವನ್ನೆಲ್ಲ ಗಾಳಿಗೆ ತೂರಿ ಬಿಟ್ಟಿದ್ರು ಅಂತಕ್ಕಂಥದ್ದು. ಈಗ ಎಂಡ ಬಿಡೋಣ ಅಂದ್ರೆ ನೋಡಿ, ಈಗ ಯೋಚನೆ ಮಾಡ್ತಾರೆ ಇಬ್ರು ಕೂಡ, ಎಂಡ ಬಿಡೋಣ ಅಂತ ಅಂದ್ರೆ ಅದು ಹಾಳು ಅಭ್ಯಾಸ ಬಿಡ್ತಾ ಇಲ್ಲ. ಇಲ್ಲಿ ಶನಿಯನ ಮನಸ್ಥಿತಿ ಏನಾಗ್ತಾ ಇದೆ, ಎಂಡ ಬಿಡ್ಬೇಕು ಅಂತ ಅನ್ಕೊಳ್ಳುತ್ತಾನೆ, ಆದ್ರೆ ಆ ಎಂಡವನ್ನ ಬಿಡೋದಕ್ಕೆ ಆಗ್ತಾ ಇಲ್ಲ. ಇನ್ನೊಂದ್ ಕಡೆ ಇನ್ನೇನ್ ಮಾಡೋದು, ಇಲ್ಲಿ ಇವನ್ಗೆ ಹೇಳ್ತಾ ಇದ್ದಾನೆ, ಆ ಎಂಡ ಇಲ್ಲದೆ ಹೋದರೆ ಬೇರೆ ಯಾವ ಸಂಜೀವಿನಿ ಇದೆ.
ಎಂಡನೇ ಒಂದ್ ರೀತಿ ಜೀವವನ್ನ ಉಳಿಸುವಂತಹ ಸಂಜೀವಿನಿ ಅನ್ನುವಂತಹ ಒಂದು ಮನಸ್ಥಿತಿಗೆ ಶನಿಯ ಬಂದ್ಬಿಟ್ಟಿದ್ದಾನೆ. ಅಂದ್ರೆ ಎಂಡದ ಮೇಲೆ ಅಷ್ಟು ಪ್ರೀತಿ ಇದೆ ಅವನಿಗೆ. ಇತ್ತ ಶನಿಯನ ಮನಸ್ಸು ತಂದೆಯ ಅಭಯವಿತ್ತು, ತನ್ನ ಮದುವೆಯ ಕಡೆಗೂ ಹರಿಸು, ನೋಡಪ್ಪ ನೀನು ಹಣವನ್ನ ಉಳಿಸ್ಕೊಂಡು ಸ್ವಲ್ಪ ಬಂದ್ರೆ ಮದುವೆಯನ್ನು ಕೂಡ ಮಾಡ್ಬೋದು, ಯಾರಾದ್ರೂ ಒಬ್ಬಳು ಒಲತಿಯನ್ನ ಕಟ್ಟಿಕೊಂಡು ಸಂಸಾರ ಮಾಡಿ ಸುಖವಾಗಿರ್ಬೇಕು ಅನ್ನೋದು ಅವರ ತಂದೆಯ ಆಸೆನೂ ಕೂಡ ಈಗ ಇವನಿಗೂ ಕೂಡ ಅನಿಸ್ತಾ ಇದೆ. ಅದ್ರಲ್ಲಿ ಗುರುವನ ಮನಸ್ಥಿತಿ ಬೇರೆ ಇದೆ. ನೋಡಿ, ಗುರುವನ ಒಂದು ಕಥೆನೇ ಬೇರೆ ಇಲ್ಲಿ. ಏನಪ್ಪಾ ಅಂತಂದ್ರೆ, ಈ ಗುರುವ ಶನಿಯನಿಗಿಂತ ನಾ ಮುಂದು, ಅವನಿಗಿಂತಲೂ ಕೂಡ ಮುಂದಿದ್ದಾನೆ ಕುಡಿಯೋದ್ರಲ್ಲಿ. ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. ಇಲ್ಲಿ ಹೇಗೆ ಅಂದ್ರೆ, ಒಂದ್ ರೀತಿಲಿ ಅಣ್ಣನಿಗಿಂತಹ ತಮ್ಮನೇ ಇಲ್ಲಿ ಕುಡಿಯೋದ್ರಲ್ಲಿ ಹೆಚ್ಚು ಕುಡಿಯುವಂತದ್ದಾಗಿರುವುದಾದ್ರೆ, ಇನ್ನೊಂದ್ ಕಡೆ ಏನಪ್ಪಾ ಅಂದ್ರೆ, ಅವನು ನಿಧಾನಕ್ಕೆ ಚೋಮ ಶನಿಯಗಿತ್ತಂತಹ ಅಭಯ ಇದನ್ನೆಲ್ಲ ನೋಡಿದಾಗ ನನ್ನ ತಂದೆ ನನ್ನ ಅಣ್ಣನಿಗೆ ಮಾತ್ರ ಎಲ್ಲೋ ಒಂದ್ ಕಡೆ ಮದುವೆಯನ್ನ ಮಾಡ್ತಕ್ಕಂಥದ್ದೇನೋ ಅಂತ ಈ ತರದೆಲ್ಲ ಮಾತನಾಡ್ತಾ ಅವನೇನ್ ಮಾಡ್ತಾನೆ, ಒಂದ್ ಕಡೆ ತನ್ನ ಅಣ್ಣನ ಮೇಲೆ ಅಥವಾ ತನ್ನ ಅಣ್ಣನಾಗಿರ್ತಕ್ಕಂತಹ ಶನಿಯನ ಮೇಲೆ ದ್ವೇಷ ಮತ್ತೆ ಅಸೂಯೆ ಉಟ್ಕೊಳ್ಳುತ್ತೆ. ಇದಾದ್ಮೇಲೆ ಈ ನಮ್ಮ ಗುರುವ ಏನ್ ಮಾಡ್ತಾನೆ ಅಂದ್ರೆ, ಅವನ ಒಂದು ಪ್ರೇಮ ಪ್ರಣಯವನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಇಲ್ಲಿ ಮಾರಿ ಅನ್ನುವಂತಹ ಹುಡುಗಿ ಅವಳ ಒಂದು ಪ್ರೇಮದ ಬಲೆಗೆ ಬೀಳ್ತಾನೆ ಅಂತಕ್ಕಂಥ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಏನು ಅವಳನ್ನ ಯಾಕೆ ಮಾರಿ ಅಂತ ಕರೀತಾರೆ ಅಂದ್ರೆ, ಅವರು ಎಲ್ಲೋ ಒಂದ್ ಕಡೆ ಈ ಮಾರಿಯಲ್ಲಿ ಈ ಒಂದು ಪ್ರಣಯದ ಮೊಳಕೆ ಒಡೆಯುತ್ತೆ. ಅವಳು ಎಲ್ಲೋ ಒಂದ್ ಕಡೆ ಮತಾಂತರವನ್ನ ಹೊಂದಿರ್ತಾರೆ. ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರವನ್ನ ಹೊಂದಿರ್ತಾಳೆ. ಯಾರಪ್ಪ ಅಂತಂದ್ರೆ ಮಾರಿ. ಅವಳು ಈಗ ಅಲ್ಲಿ ಏನಾಗಿದ್ದಾಳಪ್ಪ ಅಂದ್ರೆ ಮೇರಿ ಅಂತಕ್ಕಂಥದ್ದು, ಮಾರಿಯ ತದ್ಭವವೇ ಮೇರಿ ಅನ್ನೋ ರೀತಿಯಲ್ಲಿ ಅವಳು ಏನಪ್ಪಾ ಅಂತಂದ್ರೆ ಇವರ ಜಾತಿಯವರನ್ನೇ ಅವರು. ಆದ್ರೆ ಅವರು ಕ್ರೈಸ್ತ ಧರ್ಮಕ್ಕೆ ಅಥವಾ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಹೊಂದಿರೋದ್ರಿಂದ ಅವಳು ಏನ್ ಮಾಡ್ತಾ ಇಲ್ಲಪ್ಪ ಅಂತಂದ್ರೆ, ಅವ್ರು ಯಾವ ಜಾತಿಗೂ ಕೂಡ ಹೊರಗೊಡದೆ ಇಲ್ಲಿ ಈ ರೀತಿಯಾದಂತಹ ಬದುಕನ್ನ ಅವರು ನಡೆಸ್ತಾ ಇದ್ರು ಅಂತಕ್ಕಂಥದ್ದು. ಈಗ ಕೊನೆಗೆ ಇದನ್ನೆಲ್ಲ ತಿಳಿದಂತಹ ಇವರ ಪ್ರೀತಿಯ ವಿಚಾರವನ್ನ ತಿಳಿದಂತಹ ಯಾರಪ್ಪ ಅಂತಂದ್ರೆ ಶನಿಯ ಏನ್ ಮಾಡ್ತಾನೆ, ಓಹೋಹೋ ಇದೇನಾದ್ರೂ ಮಾಡಿ ಈ ವಿಚಾರವನ್ನ ನಾವು ತಡಿಬೇಕು. ಯಾಕೆ ಅಂತಂದ್ರೆ ಅವರು ಬೇರೆ ಜಾತಿಯವರು, ಅವರನ್ನ ಮದುವೆ ಆಗ್ಬಾರ್ದು, ಅಥವಾ ಇಲ್ಲಿ ಇಲ್ಲೊಂದ್ ಕಡೆ ಅವರು ಮತಾಂತರವನ್ನ ಹೊಂದಿದ್ದಾರೆ, ನಾವು ಈ ರೀತಿ ಮತಾಂತರವನ್ನ ಹೊಂದಿದ್ರೆ ನನ್ನ ತಂದೆ ಒಪ್ಪೋದಿಲ್ಲ, ಈ ತರದ ಆಲೋಚನೆಗಳು ಬರೋದಕ್ಕೆ ಪ್ರಾರಂಭ ಆಗ್ತದೆ ಶನಿಯನಲ್ಲಿ. ಆದ್ರೆ ಇವನೇನ್ ಮಾಡ್ತಾ ಇದ್ದಾನಪ್ಪ ಅಂತಂದ್ರೆ, ಅವಳನ್ನ ಯಾವುದೇ ವಿಚಾರವನ್ನ ಇವನು ಕೇಳೋದಕ್ಕೆ ಅಲ್ಲಿ ಆ ಒಪ್ಪೋದಿಲ್ಲ ಅಂತಕ್ಕಂಥದ್ದು. ಒಂದ್ ಕಡೆ ಈ ವಿಚಾರಕ್ಕಾಗಿ ಅಣ್ಣ ತಮ್ಮಂದಿರಿಬ್ಬರು ಕೂಡ ಜಗಳವನ್ನ ಆಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಒಂದ್ ಕಡೆ ಅನೇಕ ವಿಚಾರಗಳಲ್ಲಿ ಜನ ಮತ್ತೆ 1 ತಿಂಗಳು ಅಲ್ಲಿ ರಜೆ ಸಿಗುತ್ತೆ. ಆ ರಜೆ ಸಿಕ್ತಂತ ಸಂದರ್ಭದಲ್ಲಿ ಎಲ್ಲರೂ ಊರಿನ ಕಡೆಗೆ ಹೋಗ್ತಾ ಇರ್ತಾರೆ. ಕೆಲವರು ಮೋಟಾರ್ನಲ್ಲಿ ಹೋಗ್ಬೇಕು ಅಂತಕ್ಕಂಥದ್ದು, ಇನ್ ಕೆಲವರು ನಡ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದು. ಆದ್ರೆ ಇಲ್ಲಿ ಗುರುವ ಮತ್ತೆ ಶನಿಯರಿಬ್ಬರಿಗೂ ಕೂಡ ಸಾಯುವುದರ ಒಳಗೆ ನಾವು ಈ ಮೋಟಾರಿನಲ್ಲಿ ಒಮ್ಮೆ ಪ್ರಯಾಣಿಸಬೇಕು ಅಂತ ಹೇಳಿ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಆ ಮೋಟಾರ್ನಲ್ಲಿ ಪ್ರಯಾಣ ಮಾಡ್ತಕ್ಕಂಥದ್ದು. ಅಲ್ಲಿಂದ ಅವರು ಸೀದಾ ಎಲ್ಲ ಒಂದ್ ಕಡೆ ಬೆಳ್ತಂಗಡಿಗೆ ಬರ್ತಕ್ಕಂಥದ್ದು. ಅದೆಲ್ಲ ಆದ್ಮೇಲೆ ಇಲ್ಲಿ ಬರ್ತಾ ಇದ್ರ ಬಂದಂತ ಸಂದರ್ಭದಲ್ಲಿ ಮೋಟಾರ್ನಲ್ಲಿ ಬಂದ್ರು. ಬಂದಂತ ಸಂದರ್ಭದಲ್ಲಿ ಈಗ ಇಲ್ಲಿ ಶನಿಯನಿಗೆ ಗುರುವ ಕಾಣಿಸ್ತಾ ಇಲ್ಲ. ಏಕೆ ಗುರುವ ಕಾಣಿಸ್ತಾ ಇಲ್ಲ? ಯಾಕಂದ್ರೆ ಗಾಢವಾದ ನಿದ್ರೆ ಎತ್ತಿದೆ. ಇವನು ಗುರು ಇಲ್ಲಿ ಶನಿ ಏನ್ ಮಾಡಿದಾನೆ, ಮಲಗಿದ್ದಾನೆ. ಆದ್ರೆ ಎದ್ದು ನೋಡ್ತಾನೆ, ಬೆಳ್ತಂಗಡಿ ಸೇರುವ ಹೊತ್ತಿಗೆ ಆ ಬೆಳ್ತಂಗಡಿಯಲ್ಲಿ ಎದ್ದು ನೋಡಿದ್ರೆ ಅಲ್ಲಿ ಗುರುವ ಇಲ್ಲ. ಹಾಗೇನೆ ಅಲ್ಲಿ ಜೊತೆಯಲ್ಲಿ ಬಂದಂತಹ ಮಾರಿಯಮ್ಮನ ಬಳಗವೂ ಕೂಡ ಇಲ್ಲ. ಆಗ ಗೊತ್ತಾಗ್ತಾ ಇದೆ, ಎಲ್ಲೋ ಒಂದ್ ಕಡೆ ಗುರುವ ಏನ್ ಮಾಡಿದ್ನಪ್ಪ ಅಂದ್ರೆ ಆ ಮಾರಿಯಮ್ಮನ ಜೊತೆ ಅಥವಾ ಮೇರಿಯ ಜೊತೆ ಅಥವಾ ಬಳಗದ ಜೊತೆ ಹೊರಟೋಗಿದ್ದಾನೆ ಅಂತ. ಈಗ ನಿರಾಸೆಯಿಂದ, ನಿರುತ್ಸಾಹದಿಂದ ಎಲ್ಲೋ ಒಂದ್ ಕಡೆ ಅವನ ಉತ್ಸಾಹವೆಲ್ಲ ನುಚ್ಚು ನೂರಾಗಿ, ಯಾಕೆಂದ್ರೆ ನಾನು ನನ್ನ ತಮ್ಮ ಇಬ್ಬರು ಕೂಡ ಆ ತಂದೆಯ ಮುಂದೆ ನಿಂತು ಮದುವೆ ವಿಚಾರವನ್ನ ಮಾತನಾಡಬೇಕು ಅಂತ ಹೇಳ್ತಕ್ಕಂಥದ್ದು, ಅಥವಾ ನಾವು ಇವತ್ತು ಘಟ್ಟದಕ್ಕೆ ಹೋಗಿ ಆ ಕಾಫಿ ತೋಟದಲ್ಲಿ ಕೆಲಸವನ್ನ ಮುಗಿಸಿ ಈಗ 1 ತಿಂಗಳು ರಜೆ ಇದೆ ಅದರಿಂದ ಬಂದಿದ್ದೀವಿ, ಈ ತರದ್ದು ಹೇಳ್ಬೇಕು ಅಂದಾಗ, ಯಾಕೆಂದ್ರೆ ತನ್ನ ತಮ್ಮ ಕಾಣದಲ್ಲಿರ್ತಕ್ಕಂಥದ್ದು ಅವನಿಗೆ ಎಲ್ಲೋ ಒಂದ್ ಕಡೆ ಉತ್ಸಾಹವೇ ಬತ್ತಿ ಹೋಗಿತ್ತು. ಬಂದು ತನ್ನ ಮನೆಯ ಮುಂದೆ ತನ್ನ ತಂಗಿಯಾಗಿರ್ತಕ್ಕಂತಹ ಬೆಳ್ಳಿಯನ್ನ ಕೂಗ್ತಾ ಇದ್ದಾನೆ. ಯಾರಪ್ಪ ಅಂತಂದ್ರೆ ಈ ಶನಿಯ. ಈಗ ಗುರುವ ಏನ್ ಮಾಡಿದಾನೆ,
ಅವನು ಇಲ್ಲಿ ಆ ಮಾರಿಯಮ್ಮನ ಜೊತೆ ಹೊರಟೋಗಿದ್ದಾನೆ, ಅಥವಾ ಮೇರಿಯ ಬಳಗದ ಜೊತೆ ಹೊರಟೋಗಿದ್ದಾನೆ. ಈಗ ಗುರುವ ಏನಾದ್ರೂ ಮತಾಂತರವನ್ನ ಹೊಂದಿ ಅವನು ಕೂಡ ಕ್ರೈಸ್ತ ಧರ್ಮವನ್ನ ಸೇರ್ಕೊಳ್ತಾನ, ಅಥವಾ ಅವನು ಕ್ರಿಶ್ಚಿಯನ್ ಧರ್ಮವನ್ನ ಸೇರ್ಕೊಳ್ತಾನ ಅನ್ನೋದನ್ನ ನೋಡೋಣ ಮುಂದಿನ ತರಗತಿಯಲ್ಲಿ. ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಕೂಡ ಶುಭವಾಗ್ಲಿ.